ಹೊಸದುರ್ಗ ಚಿತ್ರದುರ್ಗದ ಒಂದು ಪ್ರಮುಖ ತಾಲೂಕಾಗಿದೆ. 1,00,000ಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ವೇದಾವತಿ ನದಿಯ ಹಿನ್ನೀರಿನ ಪ್ರದೇಶದಲ್ಲಿರುವ ಹೊಸದುರ್ಗವು 72% ಸಾಕ್ಷರತೆಯನ್ನು ಹೊಂದಿದೆ. ಆರ್ಥಿಕತೆ: ಕೃಷಿಯೇ ಇಲ್ಲಿನ ಜೀವಾಳವಾಗಿದೆ. ಒಂದು ಕಾಲದಲ್ಲಿ ಹೊಸದುರ್ಗವು ದಾಳಿಂಬೆಯ ರಾಜಧಾನಿ ಎಂದು ಕರೆಯಲ್ಪಡುತ್ತಿತ್ತು. ಈಗ ಅಷ್ಟಾಗಿ ದಾಳಿಂಬೆಯನ್ನು ಬೆಳೆಯಲಾಗುವುದಿಲ್ಲ. ಹೊಸದುರ್ಗವು ತೆಂಗಿನಕಾಯಿಯ ಉತ್ಪತ್ತಿಗೆ ಹೆಸರುವಾಸಿಯಾಗಿದೆ. ತೆಂಗಿನ ಎಣ್ಣೆ ತಯಾರಿಕೆಯ ಕಾರ್ಖಾನೆ, ಕಬ್ಬಿಣ ಹಾಗೂ ಸಿಮೆಂಟ್ ಕಾರ್ಖಾನೆಗಳಿವೆ. ಹೊಸದುರ್ಗ ತಾಲೂಕು ಕೇಂದ್ರದಲ್ಲಿ ವಾರ್ಷಿಕ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಹೊಸದುರ್ಗದಲ್ಲಿ ನೂತನವಾಗಿ ಜಿಲ್ಲಾ ನ್ಯಾಯಾಲಯವು ಉದ್ಘಾಟನೆಗೊಂಡಿದ್ದು ತಾಲೂಕು ಮಟ್ಟದಲ್ಲಿ ನ್ಯಾಯ ಒದಗಿಸುವ ಕೆಲಸ ಮಾಡುತ್ತಿದೆ. ಸಂಪತ್ತಿನ ಖನಿಜ: ಹೊಸದುರ್ಗದ ಭೂಮಿಯಲ್ಲಿ ಸುಣ್ಣದ ಕಲ್ಲು, ಬಾಕ್ಸೈಟ್, ಕಬ್ಬಿಣದ ಅದಿರು, ಡೊಲೊಮೈಟ್ ಮೊದಲಾದ ಖನಿಜ ಸಂಪತ್ತು ಹೇರಳವಾಗಿವೆ. ಇವುಗಳು ಸರಿಯಾಗಿ ಬಳಕೆಗೊಂಡರೆ ಹೊಸದುರ್ಗವು ರಾಜ್ಯದ ಶ್ರೀಮಂತ ತಾಲೂಕಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹೊಸದುರ್ಗದಲ್ಲಿರುವ ಈ ಕ್ಷೇತ್ರವು ರಾಜ್ಯಾದ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ. ಇದನ್ನು ದಕ್ಷಿಣ ಕಾಶಿ ಎಂದೂ ಕರೆಯಲಾಗುತ್ತದೆ. ಇಲ್ಲಿ ಶ್ರೀರಾಮನಿಂದ ಪ್ರತಿಷ್ಠಾಪನೆಗೊಂಡಿದೆ ಎಂದು ಹೇಳಲಾಗುವ ಶಿವಲಿಂಗವಿದೆ. ಸಂತಾನ ಭಾಗ್ಯ ಪಡೆಯಲು ಸತಿಪತಿಯರು ಇಲ್ಲಿಗೆ ತೆರಳಿ ಶುಭ ಪ್ರಸಾದ ಪಡೆದು ಬಂಜೆತನದಿಂದ ವಿಮುಕ್ತರಾಗುತ್ತಾರೆ. ಇಲ್ಲಿ ಉದ್ಭವ ಗಂಗೆ ಎಂದು ಕರೆಸಿಕೊಳ್ಳುವ ಗಂಗಾ ಕೊಳದಲ್ಲಿ ಭಕ್ತರು ತಮ್ಮ ಬಯಕೆ ಈಡೇರುವುದೋ ಇಲ್ಲವೋ ಎಂದು ಕೇಳುತ್ತಾರೆ. ಮನದ ಬಯಕೆ ಈಡೇರುವುದರಾದರೆ ಅಲ್ಲಿ ಶುಭ ಸಂಕೇತವಾದ ಅರಿಶಿಣ, ಕುಂಕುಮ, ಬಾಳೆಹಣ್ಣು, ತಾಂಬೂಲ ಇತ್ಯಾದಿಗಳು ತೇಲಿ ಬರುತ್ತವೆ. ಒಂದು ವೇಳೆ ಈಡೇರುವುದಿಲ್ಲ ಎಂದರೆ ಏನೂ ಬರುವುದಿಲ್ಲ ಅಥವಾ ಅದಕ್ಕೆ ತದ್ವಿರುದ್ಧವಾಗಿ ಏನಾದರೂ ತೇಲಿ ಬರುತ್ತದೆ. ಬರವಿರಲಿ, ಮಳೆ ಇರಲಿ, ಎಲ್ಲಾ ಕಾಲದಲ್ಲೂ ಈ ಕೊಳದಲ್ಲಿ ನೀರು ಸದಾ ಇರುತ್ತದೆ. ದಶರಥ ರಾಮೇಶ್ವರ ವಜ್ರ: ಹೊಸದುರ್ಗ ಪಟ್ಟಣದಿಂದ ಸುಮಾರು 30 ಕಿಲೋಮೀಟರ್ ದೂರವಿರುವ ಈ ಸ್ಥಳವು ಶ್ರವಣಕುಮಾರ ಮತ್ತು ಆತನ ತಂದೆ ತಾಯಿಯ ಜೀವ ಬಿಟ್ಟ ಸ್ಥಳವಾಗಿದೆ. ಶ್ರವಣಕುಮಾರನ ಸಾವಿನ ಪ್ರಾಯಶ್ಚಿತ್ತಕ್ಕಾಗಿ ದಶರಥನು ತನ್ನ ಮಗ ಶ್ರೀರಾಮನೊಂದಿಗೆ ಸೇರಿ ಸಮೀಪದ ಗವಿಯಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಆರಾಧಿಸುತ್ತಾನೆ. ದಶರಥ ಮತ್ತು ರಾಮ ಇಬ್ಬರೂ ಸೇರಿ ಪೂಜಿಸಿದ ಲಿಂಗಕ್ಕೆ ದಶರಥ ರಾಮೇಶ್ವರ ಎಂಬ ಹೆಸರು ಬಂದಿದೆ. ಇಲ್ಲಿ ಶ್ರವಣಕುಮಾರ ಮತ್ತು ಅವನ ತಂದೆ ತಾಯಿಯ ಸಮಾಧಿಗಳಿವೆ. ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಾಲಯ, ಬಾಗೂರು. 101 ದೇವಾಲಯಗಳು ಹಾಗೂ ಬಾವಿಗಳ ನೆಲೆಬೀಡು, ಹಾಗೆಯೇ ವಿಜಯನಗರ ಅರಸರು ಸೇರಿದಂತೆ ಚಿತ್ರದುರ್ಗದ ಪಾಳೆಗಾರರು ಆಳಿದ ಸಂಪದ್ಭರಿತ ನಾಡು ಬಾಗೂರಾಗಿದೆ. ಬಾಗೂರಿಗೆ ಭಾಗ್ಯಪುರಿ ಮತ್ತು ಸಣ್ಣಕ್ಕಿ ಬಾಗೂರು ಎಂಬ ಹೆಸರೂ ಇದೆ. ಇಲ್ಲಿ ಇತಿಹಾಸ ಪ್ರಸಿದ್ಧ ಚೆನ್ನಕೇಶವ ದೇವಾಲಯವಿದ್ದು ಇದನ್ನು ಸುಮಾರು 500 ವರ್ಷಗಳ ಹಿಂದೆ ಹೊಯ್ಸಳ ಅರಸ ವಿಷ್ಣುವರ್ಧನ ನಿರ್ಮಿಸಿದ್ದನು ಎನ್ನಲಾಗಿದೆ. ಈ ದೇವಾಲಯದಲ್ಲಿ ವಿಶಿಷ್ಟ ಶಿಲ್ಪಕಲೆಗಳನ್ನು ಕಾಣಬಹುದಾಗಿದೆ. ಗವಿರಂಗನಾಥಸ್ವಾಮಿ ದೇವಾಲಯ: ಹೊಸದುರ್ಗ ತಾಲೂಕಿನ ಗವಿರಂಗಾಪುರದ ಶ್ರೀ ಗವಿರಂಗನಾಥಸ್ವಾಮಿ ದೇವಾಲಯದಲ್ಲಿ ಶ್ರೀ ವಿಷ್ಣು ಕೂರ್ಮರೂಪಿಯಾಗಿ ನೆಲೆಸಿದ್ದಾನೆ ಎಂದು ನಂಬಲಾಗಿದೆ. ಭಾರತದಲ್ಲಿರುವ 2 ಕೂರ್ಮಾವತಾರಿ ವಿಷ್ಣುವಿನ ದೇವಾಲಯಗಳಲ್ಲಿ ಇದು ಕೂಡ ಒಂದು. ಈ ಕ್ಷೇತ್ರದಲ್ಲಿ ನಡೆಯುವ ವಿಶೇಷ ಸೇವೆ ಎಂದರೆ ದೊಡ್ಡೆಡೆ ಸೇವೆ. ಶ್ರೀ ಕಂಚಿ ವರದರಾಜಸ್ವಾಮಿ ಕಂಚಿಪುರ: ಹೊಸದುರ್ಗ ತಾಲೂಕಿನ ಕಂಚಿಪುರದ ಕಂಚಿ ವರದರಾಜಸ್ವಾಮಿ ದೇವಾಲಯವು ಬಹು ಪ್ರಸಿದ್ಧ ದೇವಾಲಯವಾಗಿದೆ. ಇಲ್ಲಿ ಸುಪ್ರಸಿದ್ಧ ಜಾತ್ರೆ ಉತ್ಸವ ಮತ್ತು ವಿಶೇಷವಾದ ಉತ್ತರಾಯಣ ಮಳೆ ಪೂಜೆ ಸಂದರ್ಭದಲ್ಲಿ ಸಹಸ್ರಾರು ಭಕ್ತರು ನೆರೆಯುತ್ತಾರೆ. ಇಲ್ಲಿನ ವಿಶೇಷವೆಂದರೆ ನಾಣ್ಯಗಳನ್ನು ದೇವರ ಮೇಲೆ ಹೂವಿನ ರೀತಿ ಹಾಕುವುದು. ಬಾಗೂರು ಬನಶಂಕರಿ ದೇವಿ: ಬಾಗೂರಿನ ಬನಶಂಕರಿ ದೇವಿ ದರ್ಶನ ಪಡೆಯಲು ದೂರ ದೂರುಗಳಿಂದ ಭಕ್ತಾದಿಗಳು ಬರುತ್ತಾರೆ. ಇಲ್ಲಿ ಮಂಗಳವಾರ, ಶುಕ್ರವಾರ, ಭಾನುವಾರದಂದು ಹಾಗೂ ಬನದ ಹುಣ್ಣಿಮೆಯ ದಿನದಂದು ಸಾಗರೋಪಾದಿಯಲ್ಲಿ ಭಕ್ತ ಸಮೂಹ ಹರಿದು ಬರುತ್ತದೆ. ಇಲ್ಲಿ ಶರನ್ನವರಾತ್ರಿಯ ವಿಶೇಷ ಅಲಂಕಾರ ಹಾಗೂ ಪೂಜಾ ಪುನಸ್ಕಾರಗಳು ನೆರವೇರುತ್ತವೆ. ಹೊಸದುರ್ಗದ ಕೋಟೆ: ಹೊಸದುರ್ಗದ ಬಳಿ ಇರುವ ಬೆಟ್ಟದ ಮೇಲೆ ಕೋಟೆ ಇದೆ. ಚರಿತ್ರಕಾರರು ಹೇಳುವ ಪ್ರಕಾರ ಚಿತ್ರದುರ್ಗ ಹಾಗೂ ಹೊಸದುರ್ಗ ಕೋಟೆಗಳಿಗೆ ಸಂಪರ್ಕ ಮಾರ್ಗದ ಸುರಂಗವಿದೆಯಂತೆ.
ಸಾಣೇಹಳ್ಳಿ ಬಯಲು ರಂಗಮಂದಿರ. ಹೊಸದುರ್ಗ ತಾಲೂಕಿನ ಸಾಣೇಹಳ್ಳಿ ಭಾರತ ರಂಗ ಚಟುವಟಿಕೆಗಳಲ್ಲಿ ಗಣನೀಯ ಸ್ಥಾನ ಪಡೆದ ಕೇಂದ್ರವಾಗಿದೆ. ಗ್ರೀಕ್ ಮಾದರಿಯಲ್ಲಿ ನಿರ್ಮಿಸಲಾದ ಬಯಲು ರಂಗಮಂದಿರ ಭಾರತದಲ್ಲೇ ಅಪರೂಪ. ಪ್ರತಿ ವರ್ಷ ನವೆಂಬರ್ 1ರಿಂದ 7ರವರೆಗೆ ನಡೆಯುವ ನಾಟಕೋತ್ಸವ ರಾಷ್ಟ್ರದ ಗಮನ ಸೆಳೆಯುತ್ತದೆ. ಹೆಗ್ಗೆರೆಯ ಜೈನ ಬಸದಿ. ಹೆಗ್ಗೆರೆಯಲ್ಲಿ ಹೊಯ್ಸಳರ ಕಾಲದ ಅಮೋಘ ಶಿಲ್ಪಕಲೆಯ ಶಿವಾಲಯ, ಜೈನಾಲಯ ಇದೆ. ಹೆಗ್ಗೆರೆಯ ಜೈನ ಬಸದಿ ಸುಂದರ ಕೆತ್ತನೆಯಿಂದ ಕೂಡಿದ್ದು ಕ್ರಿಸ್ತಶಕ 1160ರಲ್ಲಿ ಇಲ್ಲಿ ನಿರ್ಮಾಣವಾಗಿರುವ ಬಗ್ಗೆ ಬಸದಿಯ ಮುಂಭಾಗದಲ್ಲಿರುವ ಶಾಸನದಿಂದ ತಿಳಿದು ಬರುತ್ತದೆ. ಶ್ರೀ ಕ್ಷೇತ್ರ 7 ಕೋಟಿ ಮೈಲಾರ ಲಿಂಗೇಶ್ವರ, ಮೈಲಾರಪುರ, ಶ್ರೀರಾಂಪುರ. ಕರ್ನಾಟಕದ ಜನಪ್ರಿಯ ದೇವತೆಗಳಲ್ಲಿ ಮೈಲಾರನೂ ಒಬ್ಬ. ಸಮಾಜದ ಎಲ್ಲ ವರ್ಗದ ಜನರು ಈತನ ಭಕ್ತರಾಗಿದ್ದಾರೆ. ಭೈರವ ರೂಪಿ ಸಾಕ್ಷಾತ್ ಶಿವನೇ ಮೈಲಾರನು ಎಂದು ಹೇಳುತ್ತಾರೆ. ಕರ್ನಾಟಕದಲ್ಲಿರುವ ಅನೇಕ ಮೈಲಾರ ದೇವಾಲಯಗಳಲ್ಲಿ ಶ್ರೀರಾಮಪುರ ಹೋಬಳಿಯಲ್ಲಿರುವ ಈ ದೇವಾಲಯವೂ ಒಂದು. ಕೆಲ್ಲೂಡು ಆಂಜನೇಯ ಸ್ವಾಮಿ. ಕೆಲ್ಲೂಡು ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿಯು ಶ್ರೀ ವ್ಯಾಸರಾಜರಿಂದ ಪ್ರತಿಷ್ಠಾಪಿತವಾಗಿದೆ ಎಂದು ನಂಬಲಾಗಿದೆ. ಇಲ್ಲಿ ಪ್ರತಿ ವರ್ಷ ಮಾಧ್ವನವಮಿ, ಚೈತ್ರ ಪೌರ್ಣಮಿ ಎಂದು ರಥೋತ್ಸವ ಮತ್ತು ಹೋಮ ಹವನಗಳು ನಡೆಯುತ್ತವೆ. ಜಾನಕಲ್ಲು. ಚಿತ್ರದುರ್ಗದ 5ನೇ ಮಧುಕರಿ ನಾಯಕನಿಗೆ ಜನ್ಮ ನೀಡಿದ ಐತಿಹಾಸಿಕ ಗ್ರಾಮ ಇದು. ಕಡಿದಾದ ಕಲ್ಲುಗಳಿಂದ ಕೂಡಿದ ಸುಂದರ ಬೆಟ್ಟ ಹೊಂದಿರುವುದರಿಂದ ಈ ಗ್ರಾಮಕ್ಕೆ ಜಾನಕಲ್ಲು ಎಂಬ ಹೆಸರು ಬಂದಿದೆ. ಇದು ಶಿಲಾಯುಗದ ಕಾಲದ ಮಾನವನ ನೆಲೆಯೂ ಆಗಿದೆ. ಇಲ್ಲಿ ಪ್ರಸಿದ್ಧ ಶ್ರೀ ಕರಿಯಮ್ಮ ದೇವಿ ದೇವಾಲಯ ಹಾಗೂ ಶ್ರೀ ಶಂಕರಲಿಂಗೇಶ್ವರ ದೇವಾಲಯಗಳಿದ್ದು ಪ್ರತಿ ವರ್ಷ ಶಿವರಾತ್ರಿ ಸಂದರ್ಭದಲ್ಲಿ ಇಲ್ಲಿ ಶಂಕರಲಿಂಗೇಶ್ವರ ಸ್ವಾಮಿಯ ರಥೋತ್ಸವ ವೈಭವದಿಂದ ನಡೆಯುತ್ತದೆ. ಶ್ರೀ ಕ್ಷೇತ್ರ ಬೆಲಗೂರು ವೀರಪ್ರತಾಪ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ಕ್ಷೇತ್ರಕ್ಕೆ ಸುಮಾರು 750 ವರ್ಷಗಳ ಭವ್ಯ ಇತಿಹಾಸವಿದೆ. ಸಂತ ವ್ಯಾಸರಾಜರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಶ್ರೀ ವೀರಪ್ರತಾಪ ಆಂಜನೇಯ ಸ್ವಾಮಿಯವರು ಇಲ್ಲಿಗೆ ಬರುವ ಭಕ್ತಾದಿಗಳ ಕೋರಿಕೆಗಳನ್ನೆಲ್ಲ ಈಡೇರಿಸುತ್ತಾರೆಂಬ ನಂಬಿಕೆ ಇದೆ. ಇಲ್ಲಿ ಹನುಮಂತನ ಆರಾಧಕರಾಗಿರುವ ಅವಧೂತರಾದ ಶ್ರೀ ಬಿಂದು ಮಾಧವ ಶರ್ಮರವರು ಪವಾಡ ಪುರುಷರಾಗಿದ್ದು ಇವರಲ್ಲಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡರೆ ಖಂಡಿತ ಪರಿಹಾರ ದೊರೆಯುವುದೆಂಬ ಭಕ್ತಾದಿಗಳ ನಂಬಿಕೆಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.